ಹಾಯ್, ಹೇಗಿದ್ರೆ ಎಲ್ಲರೂ. ಅಂದರೆ ಈಗ KCET ಕೌನ್ಸಿಲಿಂಗ್ ಆದಮೇಲೆ ನೀವೆಲ್ಲ ಎಂಜಿನಿಯರಿಂಗ್ ಅಡ್ಮಿಷನ್ ತೆಗೆದುಕೊಂಡ ನಂತರ ನಿಮ್ಮನ್ನೆಲ್ಲ ನೋಡಿ ತುಂಬ ದಿನ ಆಗಿತ್ತು. ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ಸನ್ನು ನೋಡಿದೆ, ತುಂಬ ದಿನ ಆಗಿತ್ತು. ಸರಿ, ಈಗ ನಿಮಗೆ ಕ್ಲಾಸಸ್ ಹೇಗೆ ನಡೀತಾ ಇದೆ, ಕಾಲೇಜ್ ಲೈಫ್ ಹೇಗಿದೆ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸರಿ, ಈಗ ಈ ವಿಡಿಯೋನ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ, ಎಂಜಿನಿಯರಿಂಗ್ ಫಸ್ಟ್ ಸೆಮಿಸ್ಟರ್ ಏನಿದೆ ಅದರ ಕ್ಯಾಲೆಂಡರ್ ಆಫ್ ಇವೆಂಟ್ಸನ್ನು VTU ಅವರು ರಿಲೀಸ್ ಮಾಡಿದ್ದಾರೆ. ಸೊ ಅದರ ಪ್ರಕಾರ ಯಾವ್ಯಾವ ಟೈಮಲ್ಲಿ ಎಕ್ಸಾಮ್ ಆಗುತ್ತೆ, ಸೊ ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋಣ. ಸರಿನಾ? ಸರಿ, ಈಗ ವಿಷಯವನ್ನು ತಿಳ್ಕೊಳ್ತಾ ಹೋಗೋದಾದ್ರೆ ಸೆಪ್ಟೆಂಬರ್ 15ರಿಂದ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿವೆ. ಹೌದಾ? ನೀವೆಲ್ಲರೂ ಕೂಡ ಈಗ ಕ್ಲಾಸನ್ನು ಅಟೆಂಡ್ ಕೂಡ ಆಗ್ತಾ ಇದ್ದೀರಾ. ಈಗ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ಮಂತ್ಗಳಲ್ಲಿ ನಿಮಗೆ ಕ್ಲಾಸಸನ್ನು ನಡೆಸ್ತಾರೆ. ಹಾಗೆ ಪ್ರಾಕ್ಟಿಕಲ್ಸ್ ಅದನ್ನು ಕೂಡ ಟೀಚ್ ಮಾಡ್ತಾರೆ. ಎಕ್ಸ್ಪೆರಿಮೆಂಟ್ ಹೇಗೆ ಮಾಡೋದು ಅಂತ ಟೀಚ್ ಮಾಡ್ತಾರೆ. ಸರಿನಾ? ಅದ ನಂತರ ಈ ಫಸ್ಟ್ ಸೆಮಿಸ್ಟರ್ನ ಲಾಸ್ಟ್ ವರ್ಕಿಂಗ್ ಡೇ ಯಾವುದು ಅಂತ ತಿಳ್ಕೊಳ್ಳೋದಾದ್ರೆ ಜನವರಿ 6, 2024 ಆಗಿರುತ್ತೆ. ಅಂದರೆ ಜನವರಿ 6, 2024 ಒಳಗೆ ನಿಮಗೆ ಸಿಲೆಬಸ್ ಏನಿದೆ ಅದನ್ನು ಕವರ್ ಮಾಡಿ ಅದೇ ರೀತಿ ಯಾವ್ಯಾವ ಎಕ್ಸ್ಪೆರಿಮೆಂಟನ್ನು ಟೀಚ್ ಮಾಡಬೇಕು ಆ ಎಲ್ಲ ಎಕ್ಸ್ಪೆರಿಮೆಂಟ್ಸನ್ನು ನಿಮಗೆ ಟೀಚ್ ಮಾಡ್ತಾರೆ. ಈಗ PUCಯಲ್ಲಿಯೂ ಕೂಡ ನಿಮಗೆ ಕ್ಲಾಸಸ್ ಎಲ್ಲ ಆದಮೇಲೆ ಫಸ್ಟ್ ಏನಾಗ್ತಿತ್ತು ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಆಗ್ತಿತ್ತು, ಅದರ ನಂತರ ಥಿಯರಿ ಎಕ್ಸಾಮ್ ಆಗ್ತಿತ್ತು. ಅದೇ ರೀತಿ ಈಗ ಎಂಜಿನಿಯರಿಂಗ್ ಫಸ್ಟ್ ಸೆಮಿಸ್ಟರ್ಲೂ ಕೂಡ ಅಂದರೆ ಟೀಚಿಂಗಿನ ಲಾಸ್ಟ್ ವರ್ಕಿಂಗ್ ಡೇ ಮುಗಿದ ನಂತರ ಮೊದಲಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಆಗುತ್ತೆ. ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ಆಗುತ್ತೆ ಎಂದು ತಿಳ್ಕೊಳ್ಳೋದಾದ್ರೆ ಜನವರಿ 8, 2024ರಿಂದ ಜನವರಿ 19, 2024 ಈ ಒಂದು ಫಸ್ಟ್ ಸೆಮಿಸ್ಟರ್ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ಪ್ರಾಕ್ಟಿಕಲ್ ಎಕ್ಸಾಮನ್ನು ನಡೆಸಲಾಗತ್ತೆ ಅಂತ ಹೇಳಿದ್ದಾರೆ. ಅಂದರೆ ನಿಮಗೆ ಯಾವಾಗ ಎಕ್ಸಾಮ್ ಇರುತ್ತೆ, ಪರ್ಟಿಕ್ಯುಲರ್ ಡೇಟ್ಸ್, ಯಾವ್ಯಾವ ಸಬ್ಜೆಕ್ಟ್ಗೆ ಯಾವ ದಿನಾಂಕಕ್ಕೆ ಎಕ್ಸಾಮ್ ಆಗುತ್ತೆ ಅದನ್ನು ನಿಮ್ಮ ಕಾಲೇಜ್ನ ನೋಟಿಸ್ ಬೋರ್ಡಲ್ಲಿ ಹಾಕ್ತಾರೆ. ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಒಂದು 10 to 15 ಡೇಸ್ ಮೊದಲು ನೋಟಿಸ್ ಬೋರ್ಡಿಗೆ ಹಾಕ್ತಾರೆ. ಅದನ್ನು ನೋಡಿಕೊಂಡು ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವ ಡೇಟ್ಗೆ ಎಕ್ಸಾಮ್ ಇದೆ ಅಂತ ನೀವು ತಿಳಿದುಕೊಳ್ಬಹುದು. ಸರಿನಾ? ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ಆದಮೇಲೆ ಥಿಯರಿ ಎಕ್ಸಾಮ್ ಆಗುತ್ತೆ. ಥಿಯರಿ ಎಕ್ಸಾಮ್ ಯಾವಾಗ ಆಗುತ್ತೆ ಅದನ್ನು ತಿಳ್ಕೊಳ್ಳೋದಾದ್ರೆ ಥಿಯರಿ ಎಕ್ಸಾಮ್ನ ಟೈಮ್ ಟೇಬಲ್ ರಿಲೀಸ್ ಮಾಡಿಲ್ಲ, ಬಟ್ ಜನವರಿ 22ರಿಂದ ಫೆಬ್ರವರಿ 17 ಥಿಯರಿ ಎಕ್ಸಾಮನ್ನು ನಡೆಸಲಾಗುತ್ತೆ ಅಂತ ಕ್ಯಾಲೆಂಡರ್ ಆಫ್ ಇವೆಂಟ್ಸಲ್ಲಿ ಹೇಳಿದ್ದಾರೆ. ನಂತರ ಈ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ ಫೆಬ್ರವರಿ 19ರಿಂದ ಸೆಕೆಂಡ್ ಸೆಮಿಸ್ಟರ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಗ್ಯಾಪ್ ಇಲ್ಲ. ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಮುಗಿತಾ ಇದ್ದ ಹಾಗೆ ನಿಮಗೆ ಸೆಕೆಂಡ್ ಸೆಮಿಸ್ಟರ್ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಲಾಗುತ್ತೆ. ನಂತರ ಈ ರೀತಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇದೆ. ನೀವು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದಿರಲ್ಲ, ಸಬ್ಸ್ಕ್ರೈಬ್ ಮಾಡಿದಿರಾ, ಅಕಸ್ಮಾತ್ ಇಲ್ಲದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ಹಾಗೆ ಈ ನೋಟಿಫಿಕೇಶನ್ ಏನಿದೆ ಅದನ್ನು ನಮ್ಮ ವಾಟ್ಸಪ್ ಗ್ರೂಪ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೀವಿ, ಜಾಯ್ನ್ ಆಗಿ. ನಂತರ ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.